ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಯಾರೆಲ್ಲ ನಮಗೆ ಮನೆಯದೇ ಮಾಡುವಂಥ ಕೆಲಸ ಬೇಕು, ಬಟ್ ಆದರೆ ನಾವು ಡೈಲಿ 1 ತಾಸು 2 ತಾಸು ಫ್ರೀ ಇರ್ತೀವಿ ಅನ್ನೋರಿಗೆ ಸೊ ಈ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಆ್ಯಕ್ಟಿವ್ಲಿ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಅಷ್ಟೇ ಬಂದಿರುವಂಥ ಅಪ್ಡೇಟ್ ಇದೆ ಆ್ಯಕ್ಚುಲಿ. ಸೊ ಹೀಗಾಗಿ ಯಾರಾದರೂ ನೋಡ್ತಾ ಇದ್ದರೆ ಫ್ರೆಶ್ ಜಾಬ್ ಇದೆ ಆ್ಯಕ್ಚುಲಿ. ಸೊ ನೋಡ್ತಾ ಇದ್ದರೆ ಬೇಗ ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಿ ನಿಮಗೆ 1 ಗಂಟೆಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ 1 ಗಂಟೆಗೆ ನಿಮಗೆ 2,000ದಿಂದ 4,000 ಮಧ್ಯದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದ್ರ ಇಂಟ್ರೆಸ್ಟ್ ಇದೆ ಅಂತಂದರೆ ಡೆಫಿನೆಟ್ಲಿ ನೀವು ಈ ಜಾಬ್ಗೆ ಅಪ್ಲೈನ ಮಾಡಿ. ಇಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡೋದ್ರ ಜೊತೆಗೆ ಅಪ್ಲೈ ಮಾಡೋ ಪ್ರೊಸೆಸ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅಪ್ಲೈನ ನೋಡಿಕೊಂಡು ಫಾರ್ಮ್ ನೋಡ್ಕೊಂಡು ನಾವು ಅಪ್ಲೈ ಮಾಡಿಬಿಡ್ತೀವಿ. ಅಪ್ಲೈ ಮಾಡೋಕೆ ಏನಾದರೂ ತಪ್ಪು ಮಾಡಿದರೆ ಕಂಪನಿ ಕಡೆಯಿಂದ ರಿಪ್ಲೈ ಬರೋದಿಲ್ಲ. ಹೀಗಾಗಿ ಸ್ವಲ್ಪ ಟ್ರೈ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ಯಾವ ರೀತಿ ಅಪ್ಲೈ ಮಾಡಿ ತೋರಿಸಿರ್ತೀನಿ ಅದೇ ರೀತಿನೇ ಅಪ್ಲೈ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ಈ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಜಾಬ್ ಬಗ್ಗೆ ನೀವು ನೋಡ್ತಾ ಇರ್ಬೋದು, ಪರ್ಸನಲ್ ಅಸಿಸ್ಟೆಂಟ್ ಅಂತ ತಗೋತಾ ಇದ್ದಾರೆ ಸ್ನೇಹಿತರೆ. ಇದು ನಿನ್ನೆ ರಾತ್ರಿ ಬಂದಿರುವಂಥ ಅಪ್ಡೇಟು. ಆ್ಯಂಡ್ ಇಲ್ಲಿ ನಿಮಗೆ $20 $34 ಅವರು ಕೊಡ್ತಾ ಇದ್ದಾರೆ. ಇವಾಗ ನಾವು ನಾರ್ಮಲಿ $20 ಅಂತ ಸರ್ಚ್ ಮಾಡಿದರೆ ಎಷ್ಟಾಗ್ಬೋದು ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. $1,906 ಆಗ್ತಾ ಇದೆ $20ಗೆ. ಓಕೆ, ಸೊ ಅದೇ ರೀತಿ 20ರಿಂದ $34 ಅಂತ ಹೇಳಿದ್ದಾರೆ. ನಾನಿಲ್ಲಿ $34 ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರೋದು $3,241 ಆಗ್ತಾ ಇದೆ. ಲೈಕ್ ಇವಾಗ ನಿಮ್ಮದಿಲ್ಲಿ ಒಂದು 2,000ದಿಂದ 3,500 ಮಧ್ಯದಲ್ಲಿ ನಿಮ್ಮದು ಡಿಸೈಡ್ ಆಗುತ್ತೆ. ಒಂದೊಂದು ಗಂಟೆಗೆ ಇಂತಿಷ್ಟು ಅಂತ ಕೊಡ್ತಾ ಹೋಗ್ತಾರೆ ಅವರು. ಓಕೆ, 1 ಗಂಟೆಗೆ ಹೇಳ್ತಾ ಇದ್ದೀನಿ, ಇದ್ರ ಮಧ್ಯದಲ್ಲಿ ಡಿಸೈಡ್ ಆಗುತ್ತೆ. ಓಕೆ, ಆ್ಯಂಡ್ ಈ ಒಂದು ಜಾಬ್ ಪ್ರೊಫೈಲಲ್ಲಿ ಮೇನ್ ಅಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾ ಇದ್ದಾರೆ. ಇಂತಿಷ್ಟು ತಿಂಗಳಿಗಂತ ತಗೋತಾರೆ. ಕಂಪ್ಲೀಟ್ಲಿ ಇದು ರಿಮೋಟ್ ಜಾಬ್ ಆಗಿರುತ್ತೆ. ನೀವು ನಿಮ್ಮ ಮನೆಯಿಂದನೇ ಕೆಲಸನ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಇದರಲ್ಲಿ ವರ್ಕ್ ಏನಿರುತ್ತೆ ಅಂತ. ಓಕೆ, ಸೊ ಇಲ್ಲಿ ನೋಡ್ತಾ ಇರೋದು ಕೋಆರ್ಡಿನೇಟ್ ಆ್ಯಂಡ್ ಮ್ಯಾನೇಜ್ ಡಿಜಿಟಲ್ ಕ್ಯಾಲೆಂಡರ್ಸ್, ಅಪಾಯಿಂಟ್ಮೆಂಟ್ಸ್ ಆ್ಯಂಡ್ ಡೈಲಿ ಟಾಸ್ಕ್ ಏನೇನು ಕೊಡ್ತಾರೆ ಅವನ್ನ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಸುಮಾರು ಸಲ ಅಪಾಯಿಂಟ್ಮೆಂಟ್ಸ್ಗಳೆಲ್ಲ ಇರುತ್ತೆ, ಅವುಗಳನ್ನ ಮ್ಯಾನೇಜ್ ಮಾಡೋದಿರುತ್ತೆ, ಕೋಆರ್ಡಿನೇಟ್ ಮಾಡೋದಿರುತ್ತೆ. ಮೇನ್ ಹೀಗಾಗಿ ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬಾ ಚೆನ್ನಾಗಿರಬೇಕು. ಮಾತನಾಡುವಂಥ ಶೈಲಿ ಮೇನ್ ಇಲ್ಲಿ ಯಾವುದೇ ರೀತಿ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಹೇಳಿಲ್ಲ, ಬಟ್ ಆದರೆ ಇಂಗ್ಲೀಷ್ ಅಂತೂ ನಿಮಗೆ ಬರ್ತಿರಬೇಕು. ಇಂಗ್ಲೀಷ್ ಬರಲ್ಲ ಅಂದರೆ ಅಪ್ಲೈ ಮಾಡಬೇಡಿ. ಇಂಗ್ಲೀಷ್ ಬರುತ್ತೆ ಅಂತಂದರೆ ನೀವು ಅಪ್ಲೈನ ಮಾಡ್ಬೋದು. ಯಾಕಂದರೆ ಇಂಗ್ಲೀಷಲ್ಲಿ ಮೇ ಬಿ ಸಮ್ ಕಸ್ಟಮರ್ಸ್ ಫೋರ್ಸ್ ಮಾಡ್ತಾರೆ, ಕೆಲವೊಂದು ಅದರ್ ಲ್ಯಾಂಗ್ವೇಜ್ ಇರುತ್ತೆ, ಬಟ್ ಆದರೆ ಮೇನ್ ಫೋಕಸ್ ಇರುತ್ತೆ ಅಲ್ಲಿ ಹಿಂದಿ ಅಥವಾ ಇಂಗ್ಲೀಷ್ ಇರ್ಬೋದು ಅಂತ ಅನ್ಕೋತೀನಿ. ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಹೇಳಿಲ್ಲ ಅವರಲ್ಲಿ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ನೀವು ಡ್ರಾಫ್ಟ್ ಮಾಡೋದಾಯ್ತು, ಎಡಿಟ್ ಮಾಡೋದಾಯ್ತು, ಪ್ರೂಫ್ ರೀಡ್ ಆಯಿತು, ರಿಟರ್ನ್ ಮಟೀರಿಯಲ್ಸು ಆ್ಯಂಡ್ ಕಮ್ಯುನಿಕೇಷನ್ ರಿಲೇಟೆಡ್ ನೀವು ಇಲ್ಲಿ ಏನು ಮಾಡ್ತೀರಿ ಕೆಲವೊಂದು ವರ್ಕ್ ಮಾಡ್ತೀರ. ಲೈಕ್ ಇಲ್ಲಿ ಪ್ರೊಫೆಷ್ನಲಿಸಮ್ ಇರಬೇಕಂತ ಕೂಡ ಹೇಳಿದ್ದಾರೆ ಅವರು. ಏನೇ ಒಂದು ನೀವು ಯಾರಿಗಾದ್ರೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ ಅಂದರೆ ಪ್ರೊಫೆಷ್ನಲಾಗಿ ಮಾತಾಡಬೇಕು. ಏನಾದರೂ ಒಂದು ಸಬ್ಮಿಟ್ ಮಾಡೋದಿದ್ರು ಕೂಡ ಪ್ರೊಫೆಷ್ನಲ್ ರೀತಿಯಿಂದಲೇ ನೀವು ಇಲ್ಲಿ ಏನು ಮಾಡ್ತೀರಾ ಮಾತಾಡ್ತೀರಾ. ಓಕೆನಾ. ಆ್ಯಂಡ್ ಕ್ವಾಲಿಫಿಕೇಷನ್ ಬಗ್ಗೆ ಇಲ್ಲಿ ಏನು ಕೇಳಿದ್ದಾರೆ ಅಂತ, ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. 5 ವರ್ಷ ಆದರೂ ನೀವೆಲ್ಲಾದರೂ ಕೆಲಸ ಮಾಡಿರಬೇಕು. ಲೈಕ್ ಇಲ್ಲಿ ಫಸ್ಟಿಗೆ ಹೇಳಿದ್ದಾರೆ ಅವರು. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಮೇಲೆ ನೋಡಿ, ಆರ್ಗನೈಸೇಷನಲ್ಲಿ ಎಲ್ಲಾದರೂ ವರ್ಕ್ ಮಾಡಿದರೆ, ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡಿದರೆ, ಅಥವಾ ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ, ಎಲ್ಲಾದರೂ BPO ಸೆಕ್ಟ್ರಲ್ಲಿ ಕೆಲಸ ಮಾಡಿದರೆ ನಿಮಗೊಂದು 4ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡ್ಬೋದು. ಎಕ್ಸಿಕ್ಯೂಟಿವ್ ಸಪೋರ್ಟು, ಅಡ್ಮಿನಿಸ್ಟ್ರೇಟಿವ್ ರೋಲ್ಸ್ ರಿಲೇಟೆಡು, ಅಥವಾ ನೀವೇನಾದರೂ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮದು ತುಂಬ ಚೆನ್ನಾಗಿದೆ, ಎಲ್ಲರೂ ವರ್ಕ್ ಮಾಡಿದರೆ ಇದ್ರ ರಿಲೇಟೆಡ್ ಅಂದರೆ ಡೆಫಿನೆಟ್ಲಿ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಕೂಡ ಇದಕ್ಕೆ ಬೇಕು ಅಂದರೆ ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆ್ಯಂಡ್ ಅದರಲ್ಲೂ ಕೂಡ ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ನಮ್ಗೆ ಲಿಂಕ್ ಬೇಕು ಅಂತ. ಓಕೆ, ಸೊ ನಾನು ನಿಮಗೆ ಕಳಿಸ್ತೀನಿ. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ಹೇಗೆ ಅಪ್ಲೈ ಮಾಡಬೇಕು, ಸೊ ಸಿಂಪ್ಲಿ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಸೊ ಅಪ್ಲೈ ಮಾಡೋದಕ್ಕೆ ನಾನೀಗ ನಿಮಗೆ ಈ ಒಂದು ಇದನ್ನು ಕೊಡ್ತಾ ಇದ್ದೀನಿ ಲಿಂಕನ್ನು. ಆ್ಯಂಡ್ ಇಲ್ಲಿ Micro-1 ಕಂಪನಿಯಲ್ಲಿ ಇದು ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಯಾವುದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇದಲ್ಲೂ ಕೂಡ ಅಲ್ಲಿ ನನಗೆ ಬಂದಿರುವಂಥ ಅಪ್ಡೇಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಸೇಮ್ ಅದೇ ನಿಮಗೆಲ್ಲ ಇರುತ್ತೆ ಇಲ್ಲಿ ಡೀಟೇಲ್ಸ್ಗಳು. ಒಂದು ಸಾರಿ ಇವುಗಳನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಇದು ಮಿನಿಮಮ್ ಅಂದರೆ ಹೇಳಿದ್ದೀನಿ ನಾನು ಆಲ್ರೆಡಿ 5 ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕು. ಆ್ಯಂಡ್ ರಿಟರ್ನ್ ವರ್ಬಲ್ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು, ಮಾತನಾಡೋದಕ್ಕೆ ಬರೆಯೋದಕ್ಕೆ ಪ್ರೊಫೆಷ್ನಲ್ ಆಗಿರಬೇಕು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳಿದೆ, ಜಸ್ಟ್ ಹಾಗೆ ಚೆಕ್ ಮಾಡ್ಕೊಳ್ಳಿ. ಮೇನ್ ಇರೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಸಿಂಪ್ಲಿ ನಾನೇನು ಮಾಡ್ತೀನಿ, ನನ್ನ ಹೆಸರನ್ನ ಹಾಕ್ತಾ ಇದ್ದೀನಿ, ಶ್ರೇಯಾ ಉತ್ತಮ್ ಅಂತ ಹೇಳಿ. ಇಲ್ಲೊಂದು ಮೊಬೈಲ್ ನಂಬರ್ ಹಾಕಬೇಕು, ಮತ್ತು ಇಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ನ ಹಾಕಬೇಕು. ಆ್ಯಂಡ್ ಇಲ್ಲೊಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು. ಸಿಂಪ್ಲಿ ನೀವು ನಿಮ್ಮ ಇದರಲ್ಲಿ ಹೋಗ್ಬಿಟ್ಟು ಡೆಸ್ಕ್ಟಾಪಲ್ಲಿ ಹೋಗ್ಬಿಟ್ಟು ರಿಸ್ಯೂಮ್. ಓಕೆ, ನಾನು ರಿಸ್ಯೂಮ್ ಹಾಕ್ತಾ ಇದ್ದೀನಿ. ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಇರುತ್ತೆ ಅಂತ. ಇಲ್ಲಿ ನಾನು ರಿಸ್ಯೂಮ್ನ ಅಪ್ಲೋಡ್ ಮಾಡಿ ಆಗಿದೆ. ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ. ಅದಾದ ನಂತರ ಇಲ್ಲಿ ನಿಮಗೆ ನೋಡೋದಕ್ಕೆ ಕೆಲವೊಂದು ಕ್ವಶನ್ಸ್ಗಳು ನೋಡೋಕ್ಕೆ ಸಿಗ್ತಾ ಇದೆ. ಕೆಲವೊಂದು ಆನ್ಸರ್ಗಳನ್ನ ಕೊಡಬೇಕಾಗುತ್ತೆ. ಕರೆಕ್ಟಾಗಿ ಕೊಡಬೇಕು. ತಪ್ಪಾಗಿ ಏನಾದರೂ ಮಾಡಿದರೆ ಸೊ ಅವ್ರು ಏನು ಮಾಡ್ತಾರೆ, ನಿಮಗೆ ತೆಗೆದಾಕ್ತಾರೆ. ಹೌ ಸೂನ್ ಕ್ಯಾನ್ ಯು ಸ್ಟಾರ್ಟ್ ದಿ ವರ್ಕ್ ಅಂತ ಕೇಳಿದ್ದಾರೆ. ಸಪೋಸ್ ನೀವು ಎಲ್ಲಿಯೂ ವರ್ಕ್ ಮಾಡಿಲ್ಲ ಅಂದರೆ ಸೊ ಡೆಫಿನೆಟ್ಲಿ ನೀವೇನು ಮಾಡ್ಬೋದು ಅಂದರೆ 1 ಅಂತಲೇ ಇಡ್ಬೋದು, ಇಲ್ಲಾಂದರೆ 2 ಅಥವಾ 3 ಅಂತ ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ 1 ಅಂತಲೇ ಇಡ್ತೀನಿ. ಆ್ಯಂಡ್ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಆರ್ಲಿ ರೇಟೆಡ್ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ನೀವು ಡಾಲರ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ನಾನು 20 ಅಂತಲೇ ಹಾಕ್ತಾ ಇದ್ದೀನಿ. ಓಕೆ, 20 ಅಥವಾ ನೀವು
25 34 ಬಿಟ್ವೀನ್ ನೋಡ್ಕೊಂಡು ಹಾಕಿ. ಹೌ ಮೆನಿ ಅವರ್ಸ್ ಪರ್ ವೀಕ್ ಆರ್ ಯು ಅವೈಲೇಬಲ್ ಟು ವರ್ಕ್ ಅಂತ ಕೇಳ್ತಾಯಿದ್ರೆ, ನಾನು 1 ವೀಕಲ್ಲಿ ನಾನು 2ರಿಂದ 4 ತಾಸಾದರೂ ಫ್ರೀ ಇರ್ತೀನಿ. ಸೊ ನಾನು 4 ತಾಸು ಅಂತ ಹಾಕ್ತಾ ಇದ್ದೀನಿ. ನೀವು ಎಷ್ಟು ತಾಸಿದೆ ನೋಡ್ಕೊಂಡು ಹಾಕಿ. ಹೌ ಮೆನಿ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಡೂ ಯು ಹ್ಯಾವ್ ವಿತ್ ಪರ್ಸನಲ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಅಂತ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, 1 ವರ್ಷನೋ 2 ವರ್ಷನೋ 3 ವರ್ಷನೋ ಅಂತ. ಸೊ ಇಲ್ಲಿ ನಾನು ಒಂದು 5 ವರ್ಷ ಅಂತ ಕೇಳಿದ್ದಾರೆ ಅಕಾರ್ಡಿಂಗ್ ಟು ಪ್ರೊಫೈಲ್. ಸೊ ನಾನು ಇಲ್ಲಿ 5 ಅಂತ ಹಾಕ್ತೀನಿ, ನಂತರ ಇಲ್ಲಿ ಸಬ್ಮಿಟ್ ಅಂತ ಮಾಡ್ತೀನಿ. ಓಕೆನಾ? ಸೊ ಈ ರೀತಿ ನಾವಿಲ್ಲಿ ಅಪ್ಲೈನ ಮಾಡಬೇಕು. ಪ್ರೊಸೆಸಿಂಗ್ ಯುವರ್ ಅಪ್ಲಿಕೇಶನ್ ಅಂತ ಈ ರೀತಿ ನೋಡೋದಕ್ಕೆ ಅದು ಸಿಗುತ್ತೆ. ಆ್ಯಂಡ್ ನಂತರ ಇಲ್ಲಿಂದ ಏನಾಗುತ್ತದೆ, ಯು ಆರ್ ಜಸ್ಟ್ ಒನ್ ಸ್ಟೆಪ್ ಅವೇ. ಇಲ್ಲಿ ನೋಡಿ, ಯು ಆರ್ ಜಸ್ಟ್ ಒನ್ ಸ್ಟೆಪ್ ಅವೇ ಫ್ರಮ್ ಮೂವಿಂಗ್ ಫಾರ್ವರ್ಡ್ ವಿತ್ ಮೈಕ್ರೋ ಒನ್ ಫಾರ್ ದಿ ಪರ್ಸನಲ್ ಅಸಿಸ್ಟೆಂಟ್ ರೋಲ್. ಯು ಕ್ಯಾನ್ ರಿವ್ಯೂ ದಿ ರೋಲ್ ಹಿಯರ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಇಂಟರ್ವ್ಯೂ ಇರುತ್ತೆ, 28 ನಿಮಿಷದ್ದು ಇರುತ್ತೆ. ಯುವರ್ ನೆಕ್ಸ್ಟ್ ಸ್ಟೆಪ್ ಈಸ್ ಕಂಪ್ಲೀಟ್ ಯುವರ್ AI ಇಂಟರ್ವ್ಯೂ ಅಂತ ಇರ್ತೀವಿ. AI ಇಂಟರ್ವ್ಯೂನ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡಿದರೆ ಸೊ ಮುಂದೆ ನಮಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಹೀಗಾಗಿ ನಾವು ಇದನ್ನ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸಲ್ಲ. ಬಟ್ ಸಿಂಪ್ಲಿ ನೀವು ಇಲ್ಲಿಂದ ಏನು ಮಾಡ್ಕೊಂಡ್ರೆ 28 ನಿಮಿಷದಿರುತ್ತೆ. ಸೊ 28 ಮಿನಿಟ್ಸ್ ಇರುತ್ತೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಏನಂತಂದರೆ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ ಅವರು. ಒಂದು ಡೇಟ್ ಅಂತ ನಿಶ್ಚಿತ ಇರುತ್ತೆ ಮತ್ತು ಟೈಮಿಂಗ್ ಇರುತ್ತೆ. ಇಲ್ಲಿ ನನಗೆ 6ನೇ ತಾರೀಕು ಕೊಟ್ಟಿದ್ದಾರೆ ಅವರು. ಇವತ್ತು 4 ತಾರೀಕು, 5, 6 2 ದಿನ ನನ್ನ ಹತ್ರ ಟೈಮ್ ಇದೆ. ಸೊ ನಿಮಗೂ ಕೂಡ ಇದೇ ರೀತಿ ಟೈಮಿಂಗು ಡೇಟು ಕೊಟ್ಟಿರ್ತಾರೆ. ಸದ್ಯಕ್ಕೆ ನೀವು ಇವಾಗ ಅಪ್ಲೈ ಮಾಡಿದ್ದೀರಿ, ಬಟ್ ನಿಮ್ಮ ಹತ್ರ ಇವಾಗ ಫ್ರೀ ಟೈಮ್ ಇಲ್ಲ ಅಂದರೆ ಸೊ ಸ್ವಲ್ಪ ಮೈಂಡ್ ಪ್ರಿಪೇರ್ ಮಾಡಿಕೊಂಡು ಈ ಒಂದು ಏನು ಕೊಟ್ಟಿರುವಂಥ ಟೈಮು ಒಳಗಡೆನೆ ಈ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು. ಓಕೆನಾ? ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ಚೆನ್ನಾಗಿ ಅಟೆಂಡ್ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಈಸಿ ಇರುತ್ತೆ, ಏನು ತೊಂದರೆ ಇಲ್ಲ. ಆ್ಯಂಡ್ ಇಲ್ಲಿ ನೋಡಿ ಏನಂತಂದರೆ, ಬಿಫೋರ್ ಯು ಬಿಗಿನ್ ಫಸ್ಟ್ ಕ್ವೈಟ್ ಸ್ಪೇಸ್ ವಿತ್ ಅ ಗುಡ್ ಆ್ಯಂಡ್ ಸ್ಟೇಬಲ್ ಇಂಟರ್ನೆಟ್. ನಿಮ್ಮ ಹತ್ರ ಸಫಿಷಿಯಂಟ್ ಇಂಟರ್ನೆಟ್ ಇರಬೇಕು. ಲೈಕ್ ಇವಾಗ ಮೊಬೈಲಿಂದ ಅಟೆಂಡ್ ಮಾಡ್ತಾ ಇದ್ರು ಪರವಾಗಿಲ್ಲ, ಬಟ್ ಮೊಬೈಲಲ್ಲಿ ಇಂಟರ್ನೆಟ್ ಸಫಿಷಿಯಂಟ್ ಇರಬೇಕು. ಓಕೆ, ಎಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಯೂಸ್ ಮಾಡಿದಿರಿ, ಸೊ ಅವಾಗ ಇಂಟರ್ನೆಟ್ ಇಲ್ಲ ಅಂದರೆ ಅವಾಗ ಅಟೆಂಡ್ ಮಾಡಬೇಡಿ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೀವು ಅಟೆಂಡ್ ಮಾಡೋಕ್ಕಂದ್ರೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕಾಗುತ್ತೆ. ಅಂದರೆ ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ಇಲ್ಲ ಅಂದರೆ ಸೈಬರ್ ಕೆಫೆಯಲ್ಲಿ ಇರುತ್ತಲ್ವಾ, ಅಲ್ಲಿ ಹೋಗ್ಬಿಟ್ಟು ಅಟೆಂಡ್ ಮಾಡಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಅದರಲ್ಲೂ ಕೂಡ ಮೈಕ್ರೋಫೋನ್ ಬೇಕಾಗುತ್ತೆ ಮತ್ತು ಕ್ಯಾಮ್ರಾ ಆಕ್ಸೆಸ್ ಬೇಕಾಗುತ್ತೆ. ಇದೆಲ್ಲ ನಿಮಗೆ ಸೈಬರ್ ಕೆಫೆದಲ್ಲಿ ಸಿಗುತ್ತೆ. ಓಕೆ, ಆ್ಯಂಡ್ ಅಲ್ಲಿಂದ ನೀವು ಅಟೆಂಡ್ ಮಾಡ್ಬೋದು. ಆ್ಯಂಡ್ ಬಿ ರೆಡಿ ಟು ಶೇರ್ ಯುವರ್ ಸ್ಕ್ರೀನ್ ಇರುತ್ತೆ, ನೀವು ಇಲ್ಲಿ ಕಾಣಿಸ್ತೀರಾ ಕ್ಯಾಮ್ರಾದಲ್ಲಿ. ಹೀಗಾಗಿ ಸೊ ನೀವು ಕೂಡ ತುಂಬ ಪ್ರೊಫೆಷ್ನಲ್ ಬಟ್ಟೆನೆಲ್ಲ ಹಾಕ್ಕೊಂಡು ಇವಾಗ ಜೆಂಟ್ಸ್ ಇದ್ದೀರಂದರೆ ನೀವು ಫಾರ್ಮಲ್ ಡ್ರೆಸ್ ಎಲ್ಲ ಹಾಕೋಬೋದು. ಲೇಡೀಸ್ ಇದ್ದರೆ ಸೂಟು ಅಥವಾ ನೀವು ಕಾಟನ್ ಎಲ್ಲ ಚೂಡಿದಾರ ಅಥವಾ ಸಾಡಿ ಎಲ್ಲ ವೇರ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇಂಟರ್ವ್ಯೂಗೆ ಯಾವ ರೀತಿ ನೀವು ಪ್ರಿಪೇರ್ಗೆ ಹೋಗ್ತಾ ಇರ್ತೀರಿ ನೋಡಿ ಎಲ್ಲಾದರೂ ಕಂಪನಿಗೆ, ಅದೇ ರೀತಿಯೇ ರೆಡಿಯಾಗಿ ಇಲ್ಲಿ ಅಟೆಂಡ್ ಮಾಡಬೇಕು. ಓಕೆ, ಸೊ ಇಲ್ಲಿಂದ ನೀವು ಟೇಕ್ ದಿ ಇಂಟರ್ವ್ಯೂ ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸಿಂಪ್ಲಿ ಇವಾಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಇವಾಗ ಏನು ಮಾಡೋಣ ಅಂದರೆ ನಾನು ಹಾಗೆ ಸ್ವಲ್ಪ ತೋರಿಸ್ತೀನಿ ಅಷ್ಟೇ, ಜಾಸ್ತಿ ತೋರಿಸಲ್ಲ, ಯಾಕಂದರೆ ತೋರಿಸೋ ಹಾಗೆಲ್ಲ. ಸೊ ಇಲ್ಲಿ ಟೇಕ್ ದಿ ಇಂಟರ್ವ್ಯೂ ಅಂತ ಜಸ್ಟ್ ಇಲ್ಲಿ ನಾನು ಕ್ಲಿಕ್ ಮಾಡಿದೆ ಅಂತಂದರೆ ಸೊ ಇದು ಈ ರೀತಿ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿಂದ ನಾವೇನು ಮಾಡ್ಕೊಂಡ್ರೆ ನೆಕ್ಸ್ಟ್ ಅಂತ ಮಾಡ್ಕೋಬೇಕು. ನಂತರ ಇಲ್ಲಿ ಕಂಟಿನ್ಯೂ ಅಂತ ಮಾಡ್ಕೋಬೇಕು. ಓಕೆ, ಸೊ ಕಂಟಿನ್ಯೂ ಅಂತ ಮಾಡಿದ್ರೆ ನಿಮ್ದು ಇಲ್ಲಿ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಹೀಗಾಗಿ ನಾನು ಇಲ್ಲಿ ಸ್ವಲ್ಪ ಬ್ಯಾಕ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದಲೇ ನೀವು ಇಲ್ಲಿ ನಿಮ್ಮ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಓಕೆ, ಸೊ ಇದು ಕ್ಲಿಯರ್ ಆಯ್ತಲ್ವಾ? ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ಜಾಬ್ ಪ್ರೊಫೈಲ್ ಇದೆ. ಸೊ ಅಪ್ಲೈ ಮಾಡೋಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆ್ಯಂಡ್ ಇದೇ ರೀತಿ ನಾನು ಹೆಚ್ಚಿನ ವೀಡಿಯೋಸ್ಗಳು ಬೇಕು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ನ್ಯೂ ಫ್ರೆಶ್ ಜಾಬ್ಗಳನ್ನ ನಾನು ಏನು ತರ್ತೀನಿ. ಆ್ಯಂಡ್ ಡೈಲಿ ವೀಡಿಯೋಸ್ಗಳನ್ನ ಬರೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ನಿಮ್ಮದು ಕೂಡ ಸಪೋರ್ಟ್ ನನಗೆ ಅಷ್ಟೇ ಬೇಕು. ಸೊ ನೀವು ಕೂಡ ವೀಡಿಯೋಸನ್ನು ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲ್ನ. ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ರೀತಿ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.